ಎಲ್ರಿಗೂ ನಮ್ಮ ಟ್ರೇಡಿಂಗ್ಗೆ ಸ್ವಾಗತ. ಸೊ ಮಾರ್ಕೆಟ್ ಆಯಿತು, ಇನ್ನೊಂದು 1 ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ. ಸೊ 26 16 ಎಲ್ಲಾದರೂ ಕ್ಲೋಸ್ ಆಗಲಿ, ಓಕೆನಾ. ಸೊ ನಿನ್ನೆ ನೋಡಿ, ನಿನ್ನೆ ಚಾನಲ್ದು ಇಲ್ಲೇ ಇದೆ, ಓಕೆನಾ. ಚಾನಲ್ ಹಾಕಿದ್ದೀನಿ ಎಲ್ಲಿಂದ ಅಂತಂತಂದರೆ ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ 950 ಆಮೇಲೆ 800, ಓಕೆನಾ. ಎಕ್ಸಾಕ್ಟ್ಲಿ ರೆಸ್ಪೆಕ್ಟ್ ಕೊಡ್ತು ನಿನ್ನೆ ಅನಲೈಸ್ ಪ್ರಕಾರ. ನಾನು ಲೈವ್ ಸೆಕ್ಷನಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಮಾರ್ನಿಂಗ್ ಸೆಕ್ಷನಲ್ಲಿ ಬೇಗ ಮೇಲೆ ಹೋಗ್ಬೋದು, ಚಾನ್ಸಸ್ ಇದೆ. ಆಮೇಲೆ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದುಬಿಟ್ಟು ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ತೊಗೊಳ್ರಿ ಅಂತ. ಇಲ್ಲಿ ನೋಡಿ, ಬ್ರೇಕ್ಔಟಿಗೆ ಮತ್ತೆ ರೀಟೆಸ್ಟ್ ಬಂದಿದೆ, ಓಕೆನಾ. ಇಲ್ಲೇನು ಎದ್ದೇಳೋಂಥ ಅವಶ್ಯಕತೆ ಇಲ್ಲ ನಿಮಗೆ, ಯಾಕಂತಂದ್ರೆ ನೀವು ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿರ್ತೀರ, ಇಲ್ಲಿಗೆ ಹಿಂಗೆ ಎದ್ದೇಳ್ತೀರ ಹೇಳಿ. ಸೊ ನೋಡಿ, ಇಲ್ಲಿ 50 ಪಾಯಿಂಟ್ ಹೋದರೂ ಪರವಾಗಿಲ್ಲ, ಇಲ್ಲಿಂದ ತೊಗೊಳ್ಳಿ ಅಂತ ಹೇಳಿದ್ದೆ ನಾನು, ಓಕೆನಾ. 2640 ಅಂದ್ಕೊಳ್ರಿ, ಇಲ್ಲಿ ಎಷ್ಟಿದೆ 2600 ಅಂದ್ಕೊಳ್ರಿ ಇಲ್ಲಿ. ಸೊ 2600, ಓಕೆನಾ. ನಿಮಗೆ ವಿತೌಟ್ ಡಿ ಕೆ ನೋಡಿ, ಇಲ್ಲಿ ಎಷ್ಟು ಸತಾಸುತ್ತೆ, ಮೇಲೆ ಹೋಗಬೇಕು ಅಂತಂದರೆ ಸತಾಸುತ್ತೆ ನಿಮಗೆ ಮಾರ್ಕೆಟ್, ಓಕೆನಾ. ಸಡನ್ನಾಗಿ ಒಂದೇ ಕ್ಯಾಂಡಲಲ್ಲೇ ಜಂಪ್ ಕೊಟ್ಬಿಟ್ಟು 100 ಪಾಯಿಂಟು ಅದು ಆ ರೀತಿ ಎಲ್ಲ ಕೊಡೋದಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಟಾರ್ಗೆಟ್ ಬೇಕಂದ್ರೂ ವೆಯ್ಟ್ ಮಾಡಬೇಕಾಗುತ್ತೆ, ವೆಯ್ಟ್ ಮಾಡಿದ್ರೆ ಸಿಗುತ್ತೆ. ನೋಡಿ, ಇಲ್ಲಿ 100 ಆದ ತಕ್ಷಣ ನಾನು ನಿಮ್ಗೆ 200 ಪಾಯಿಂಟ್ ಕೊಡುತ್ತೆ ಪಕ್ಕ ಅಂತ ಹೇಳಿದ್ದೆ. ಬಟ್ ಒಂದೇ ದಿವಸದಲ್ಲಿ ಕೊಡೋಕ್ಕೆ ಚಾನ್ಸಸ್ ಇಲ್ಲ. ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಇಲ್ಲಿ ತೊಗೊಂಡಿರೋರು, ಕ್ಯಾರಿ ಫಾರ್ವರ್ಡ್ ಮಾಡೋರು ಇರ್ತಾರೆ, ಅವ್ರಿಗೆ ಗೊತ್ತು ಎಲ್ಲಿವರೆಗೂ ನಾವು ಟಾರ್ಗೆಟ್ ಮಾಡೋಣ ಅಂತ. ನಾನೇ ನಿಮಗೆ ಇಲ್ಲಿಂದ ಚಾನಲಿಂದ 200 ಹೋಗುತ್ತೆ ಅಂತಂತಂದರೆ ಟಾರ್ಗೆಟ್ ಮಾಡೋರು ಸುಮ್ಮನೆ ಬಿಡ್ತಾರಾ? ಅವರೆಲ್ಲ ನಾವೆಲ್ಲ ನಾನು ನಿಮ್ಗೆ ಯಾಕೆ 100 ಪಾಯಿಂಟ್ ಹೇಳ್ತೀನಿ ಡೈಲಿ ಅಂತಂತಂದರೆ, ನಾನೇ ನಿಮ್ಗೆ 100 ಪಾಯಿಂಟ್ ಹೇಳ್ತೀನಿ ಅಂದರೆ ಬಿಗ್ ಪ್ಲೇಯರ್ಸ್ ಎಲ್ಲ 200 300 ಮಂತ್ಲಿ ಎಕ್ಸ್ಪೈರಿ ತನಕ ಹೋಗೋರು ಇರ್ತಾರೆ, ಒಬ್ರೊಬ್ರು 1000ವರೆಗೂ ಹೋಗೋರು ಇರ್ತಾರೆ ಪಾಯಿಂಟ್ಸ್ ತೊಗೊಂಡವರು, ಓಕೆನಾ. ಮಂತ್ಲಿ ಸೇಲಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿರಿ, 30 ಆಫ್ಟರ್ 30 1st ನವಂಬರಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 31st ನವಂಬರ್, ಓಕೆನಾ. ಇಲ್ಲಿವರೆಗೂ ಫುಲ್ ಮಂತ್ ಕ್ಯಾರಿ ಫಾರ್ವರ್ಡ್ ಮಾಡೋರು ಇರ್ತಾರೆ. ಸೊ ನಮಗದೆಲ್ಲ ಬೇಕಾಗಿಲ್ಲ, ನಾವೆಲ್ಲ ಇನ್ನೂ ಚಿಕ್ಕವರು. ಸೊ ದೊಡ್ಡ ಮಾತೇನು ಬೇಡ, ನಮ್ಗೆ ಸಾಕು, ನಮ್ಗೆ 100 ಪಾಯಿಂಟ್ ಸಿಕ್ಕರೆ ಸಾಕು. 100 ಪಾಯಿಂಟ್ ಅಂದರೆ ಏನು ಸುಮ್ಮನೆ ಆಯಿತಾ? 1,50,000 40-50 ಸಾವಿರ ರೂಪಾಯಿ ದುಡಿತೀರ, 1 ಲಕ್ಷ ಏನಾದ್ರು ಟ್ರೇಡ್ ರಿಸ್ಕ್ ತೊಗೊಂಡ್ರೆ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಡಿ. ನಿನ್ನೆ ಪ್ರಕಾರ ಚಾನಲಿಗೆ ತುಂಬ ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟಿದೆ. ಅದ್ರ ಪ್ರಕಾರ ಮೇಲ್ಗಡೆ ಹೋಗಿದೆ. ನಮ್ಮ ಫಸ್ಟ್ ಟಾರ್ಗೆಟ್ ಕೂಡ ರೀಚ್ ಆಗಿದೆ, ಸೆಕೆಂಡ್ ಟಾರ್ಗೆಟು ಕೊಟ್ಟಿದ್ದೆ ಇಲ್ಲಿಂದ 26 ಲೈವ್ ಸೆಕ್ಷನ್ನಲ್ಲಿ. ಯಾರ್ಯಾರು ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನಾಳೆ ಎನಲೈಸ್ ಪ್ರಕಾರ ನಾಳೆ ನೋಡಿಬಿಡೋಣ ಒಂದು ಎನಲೈಸಸ್ಸು. ಸೊ ತುಂಬ ಏನು ಜಾಸ್ತಿ ಟೈಮ್ ತೊಗೊಳಲ್ಲ ಈ ಸತಿ, ಜಸ್ಟ್ ನಾನು ನಿಮಗೆ ಎನಲೈಸಸ್ ಹೇಳ್ಬಿಡ್ತೀನಿ ಯಾವ ರೀತಿ ಅಂತ, ಓಕೆನಾ. ನಾಳೆ ನೋಡಿ, ಮಾರ್ಕೆಟ್ ಅಕಸ್ಮಾತ್ ಇಲ್ಲಿಂದ 26040, ಓಕೆನಾ. ಇದು ಲೆವೆಲ್ ತುಂಬ ಇಂಪಾರ್ಟೆಂಟು ಅಂತಂದರೆ ಇಲ್ಲಿಂದ ಬಿದ್ದ ತಕ್ಷಣ ಆಯ್ತಪ್ಪ ಒಂದು ಮತ್ತೆ 200 ಪಾಯಿಂಟ್ ಬರುತ್ತೆ ಅಂತ ಹಾಗೇನಿಲ್ಲ. ಜಸ್ಟ್ ನಾನು ನಿಮ್ಗೊಂದು ಎನಲೈಸಸ್ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲೊಂದು ಸಪೋರ್ಟ್ ತೊಗೊಂಡಿದೆ ಆಲ್ರೆಡಿ, ಇದೊಂದು ಸಪೋರ್ಟು, ಓಕೆನಾ. ನಾಳೆ ಮತ್ತೆ ಇಲ್ಲೊಂದು ಸಪೋರ್ಟ್ ತೊಗೊಂಡ್ರು ತೊಗೊಳುತ್ತೆ, ಇಲ್ಲಿಂದ ಬೌನ್ಸ್ ಬೇಕಾದರೂ ಆಗುತ್ತೆ, ಓಕೆನಾ. ಮತ್ತು ಇಲ್ಲೊಂದು ರೆಸಿಸ್ಟೆನ್ಸಿ ಇದೆ, ರೆಸಿಸ್ಟೆನ್ಸಿ ಪ್ರಕಾರ ಇಲ್ಲೊಂದು ಚೂರು ಕೆಳಗೆ ಬಂದು ಮತ್ತೆ ಮೇಲೆ ಬೌನ್ಸ್ ಬ್ಯಾಕ್ ಕೊಟ್ಟರು ಕೊಡುತ್ತೆ. ಟೋಟಲ್ ನಿಮ್ಗೆ ಟಾರ್ಗೆಟ್ ಹಾಗೆ ನಿಮ್ಗೆ ಡ್ರಾ ಮಾಡ್ತಾನೆ ಹೇಳೇ ಬಿಡ್ತೀನಿ. 180ವರೆಗೂ ಟಾರ್ಗೆಟ್ ಸಿಕ್ಕರೆ ನಾಳೆನೇ ನಿಮ್ಗೆ ಸಿಗುತ್ತೆ, ಅಥವಾ 200 ಟಾರ್ಗೆಟ್ವರೆಗೂ ಇಟ್ಕೊಳ್ಳಿ, ಓಕೆನಾ. 2640 ಇದು ಲೆವೆಲ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೆಳಗಡೆ ನೋಡ್ಕೊತೀರಿ. SL ಮಾತ್ರ ಇದನ್ನು ಇಲ್ಲಿ ಎಂಟ್ರಿ ತೊಗೊಂಡ್ರೆ, ಏನಾದರೂ ಎಂಟ್ರಿ ತೊಗೊಂಡ್ರೆ 26,000ಗೆ SL ಇಡಿ, ಓಕೆನಾ. 40 ಪಾಯಿಂಟ್ ಬರುತ್ತೆ ನಿಮಗೆ ಇಂಡೆಕ್ಸಲ್ಲಿ, ಬಟ್ ನಿಮಗೆ ಪ್ರೈಸಲ್ಲಿ ಮಾತ್ರ 20 ಪಾಯಿಂಟ್ಸೇ ಬರುತ್ತೆ. ಸೊ ನಿಮ್ಮ ಪ್ರಕಾರ, ನಾನು ಹೇಳಿದ ಪ್ರಕಾರ ನೀವು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ. ಒಂದೊಂದು ಸತಿ ಚೂರು ಕಮ್ಮಿ ಕೆಳಗಡೆ ಬಂದರೂ ಬರುತ್ತೆ, ಇಲ್ಲಿಂದ 25,985ವರೆಗೂ ಬಂದರೂ ಬರುತ್ತೆ, ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ SL ಏನಿದೆ ಸ್ಟ್ರಿಕ್ಟ್ಲಿ ಅದನ್ನೇ ಫಾಲೋ ಅಪ್ ಮಾಡಿ, ಓಕೆನಾ. ನಾನಿಲ್ಲಿ ಎಷ್ಟಾದರೂ ಕೊಡಲಿ, ನಿಮ್ಮ ಪಾಯಿಂಟಿಗೆ ನೀವು ಫಿಕ್ಸ್ ಆಗಿರಿ 25 to 30, ಓಕೆನಾ. ಸೊ ಕೆಳಗಡೆ ನನಗೇನು ಇಂಟ್ರೆಸ್ಟ್ ಇಲ್ಲ ಹೇಳೋಕ್ಕೆ, ಕೆಳಗಡೆ ಎಷ್ಟಾದರೂ ಬೆಳಿ ಮಾರ್ಕೆಟು. ಸೊ ಐ ಡೋಂಟ್ ಕೇರ್, ನಾನು ಪುಟ್ ಕಡೆ ಕುತ್ಕೊಳ್ಳೋಕ್ಕೂ ಹೋಗೋಂಗಿಲ್ಲ, ನೋಡೋಕ್ಕೂ ಹೋಗೋಲ್ಲ. ಅಪ್ ಟ್ರೆಂಡಲ್ಲಿದೆ, ಅಪ್ ಟ್ರೆಂಡ್ ನೋಡೋಣ, ಬಂದರೆ ಈ ಟಾರ್ಗೆಟಿಗೆ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ನಾಳೆ ಇವತ್ತು ಒಳ್ಳೆ ದುಡ್ಡು ಮಾಡಿದ್ದೀರಾ ಅನ್ಕೋತೀನಿ, ಓಕೆ. ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.